ಕಿಟ್ಟು, ನೋಡು, ತಲೆಯ ಮೇಲೆ ಹೊಳೆವ ಹೊನ್ನು ರನ್ನದೊಡವೆ, ದೇವರುಟ್ಟ ಸರಿಗೆ ಪಂಚೆ ಕೊರಳ ಪದಕವ. ಮಲೆಯ ದೇವರೆಷ್ಟು ಚೆಲುವು, ಹಸುಳೆ ನೋಡದಿತ್ತ, ಅದಕ್ಕೆ ದೇವನಲ್ಲ ಮುದುಕಿ ಬರೆವ ಹಸೆಯ ಸೋಜಿಗ. ಅದರ ನಡತೆ ಹೊಳೆಸಿ ತಂದು ಮನಕದೊಂದು ಹೊಸದು ನಿಜವ, ದೇವನಲ್ಲ ಬರಿಯ ಬೊಂಬೆ ಹಸೆಯ ಸೋಜಿಗ. Purohita Tirunarayana Iyengar Narasimhachar, one of the most famous poets of Kannada literature, is popularly known as Poothina. The above lines are taken from Poothina's poem Rangavalli. He, along with eminent poets Kuvempu and Bendre, extended the horizons of Kannada literature. Poothina's ancestors, who belonged to the priestly class, were from Tiruvallur of Tamil Nadu. Sringa Iyengar, Poothina's grandfather, was well versed in Vedas, Upanishads, Sanskrit and theology. He retired as a professor from Sanskrit College. This is the famous Vairmudi Utsava, which was held on March 17, 2008. Poothina was born as the eldest son of Purohita Tirunarayana and Gorur Ramamma on March 17, 1905, on the auspicious day of Vairmudi Utsava. It is interesting to note that the Vairmudi Utsava falls on the 17th of March very rarely. ಪೂತಿನ ಹುಟ್ಟಿದ್ದು ಇದೇ ಮನೆ, ನಮ್ಮ ಪೂರ್ವಿಕರದು. ವೈರಮುಡಿ ದಿವಸ ಹುಟ್ಟಿದ್ರು ಅವರು. ವೈರಮುಡಿ ದಿವಸ ದೇವರಲ್ಲಿ ಪೂಜೆ ಮಾಡ್ತಿರುವಾಗ ಗೋವಿಂದ ಗೋವಿಂದ ಅಂತ ಜನಗಳು ಕೂಗ್ತಾ ಇರುವಾಗ ಚಲರಾಯ ಸ್ವಾಮಿ ಗೋವಿಂದ ಭಜನೆ ಬೇಕಾದಷ್ಟು ಗಲಾಟೆ ಆಗ್ತಿತ್ತು. ಆ ಸಮಯಕ್ಕೆ ಸರಿಯಾಗಿ ನಮ್ಮ ಪೂತಿನ ಇಲ್ಲಿ ಹುಟ್ಟಿದ್ರು ಈ ರೂಮ್ನಲ್ಲಿ. ನಮ್ಮ ಪೂತಿನ ಅವ್ರಿಗೆ ನಮ್ಮ ತಂದೆಯವರು ಕಂಡ್ರೆ ಪೂತಿನವರಿಗೆ ಬಹಳ ಪ್ರೀತಿ ಅಂದರೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಚಲರಾಯ ಸ್ವಾಮಿ ಕಂಡ್ರೆ ಅವ್ರಿಗೆ ಎಷ್ಟು ಪ್ರೀತಿಯೋ ನಮ್ಮ ತಂದೆಯವರು ಕಂಡ್ರಿಗೂ ಅಷ್ಟೇ ಪೂಜ್ಯ ಭಾವನೆ ಇರ್ತಿತ್ತು. ಅವ್ರ ಮಾತನ್ನು ಒಂದು ದಿವಸನೂ ಮೀರ್ತಿರ್ಲಿಲ್ಲ. ಅವರಿಗೆ ನೋಯೋ ಹಾಗೆ ಯಾವ ಕೆಲಸವನ್ನೂ ಮಾಡ್ತಿರಲಿಲ್ಲ. ನಮ್ಮ ಅಣ್ಣ ಅವರು ಬೆಂಗಳೂರಿಂದ ಇಲ್ಲಿಗೆ ಬರುವಾಗ ಒಬ್ಬರೇ ಯಾವಾಗಲೂ ಬರ್ತಿರಲಿಲ್ಲ. ಅವ್ರ ಜೊತೆಯಲ್ಲಿ ತೀನಂ ಶ್ರೀಕಂಠಯ್ಯ ಬರ್ತಿದ್ರು, DL ನರಸಿಂಹಾಚಾರ್ ಬರ್ತಿದ್ರು, ಆಮೇಲೆ ಹೆಮ್ಮಿಗೆ ದೇಶಕಾಚಾರ್ಯ ಅಲ್ಲೇ ಇದ್ದರು ಪಂಡಿತರು, ಅವರು ಬರ್ತಿದ್ರು. ನಮ್ಮ ಶ್ರೀರಾಮ ಶಾಸ್ತ್ರಿಗಳಿಗೂ ನಮ್ಮ ಅಣ್ಣವ್ರಿಗೂ ಭಾಳ ಕೇವಲ. Poothina's formal education began early age. He would rise early, bathe in the lake, chant Vedic mantras, attend Sanskrit classes for 2 hours, and then attend primary school at 11. Thus, his primary schooling and Sanskrit studies took place simultaneously. In his childhood days, the young boy was greatly influenced by his father's scholarly reading
of the Bhagavata. In addition, the lovely locals of Melkote and the beautiful deity of Chelvanarayana were interwoven with his perception. In 1919, Putina joined Maharaja High School and completed his SSLC in 1922. He joined the famous Maharaja's College in 1923 and graduated in 1926. Along with Sanskrit, philosophy and logic, he also studied French as a second language. In 1927, Putina entered service as personal secretary to the chief officer of the Mysore army. In the same office, he was promoted as the manager in 1938 and as the superintendent in 1945. He got married to Sheshamma, daughter of Yaggamma and Hemmige Srirangacharya of T. Narsipur Taluk in 1925. Yadugiri, Sharada, Padma, Rama, Sriranga, Alamelu and Vijay Lakshmi are his daughters. Tirunarayana is his only son. ಒಂದು 25-30 ವರ್ಷದ ಹಿಂದೆ ತುಂಬ ಪ್ರೀತಿಸ್ತಿದ್ದ ನನ್ನ ಅಕ್ಕ ಒಬ್ಬರು ವಿಧಿವಶರಾದರು. ಆಗ ಅವರು ನಮ್ಮ ತಂದೆ ತಾಯಿ ಅಮೇರಿಕಾದಲ್ಲಿದ್ದರು. ಇವ್ರಿಗೇನು ಹೇಳೋದು ಬೇಡವೋ ಇದು ಯೋಚನೆ. ನಾನು ಮುಂಬೈ ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ಅಲ್ಲಿಂದಲೇ ಕರ್ಕೊಂಡು ಬಂದೆ ಪ್ಲೇನಲ್ಲಿ. ಆವಾಗಲೇ ನಮ್ಮ ತಂದೆಗೆ ಸ್ವಲ್ಪ ಅನುಮಾನ, ಇವ ಯಾಕೆ ಇವನು ಕೆಲಸ ಬಿಟ್ಟು ಮುಂಬೈ ಏರ್ಪೋರ್ಟಿಗೆ ಬಂದು ಕರ್ಕೊಂಡು ಬರ್ತಾ ಇದ್ದಾನೆ ಅಂತ. ಏನೂ ಹೇಳಲಿಲ್ಲ. ಮನೆಗೆ ಬಂದಾದಮೇಲೆ ಹೇಳಿದ್ವಿ. ಆಮೇಲೆ ಅದರ 2 ದಿನ ಆದಮೇಲೆ ಗೋಕುಲಾಷ್ಟಮಿ ಇತ್ತು. ಪೂಜೆ ಮಾಡಿದ್ರು. ಗೋಕುಲಾಷ್ಟಮಿ ಮಂಟಪದಲ್ಲಿ ಮಾತ್ರ ಭಾಳ ಎಚ್ಚರಿಕೆಯಿಂದ ಗಮನಿಸೋರು. ಹಣ್ಣುಗಳೆಲ್ಲ ಚೆನ್ನಾಗಿದೆಯಾ, ಒಂದು ಹಣ್ಣಾದರೂ ಕೊಳ್ತಿದೆಯಾ, ಒಂದು ಹೂ ಬಾಡಿದೆಯಾ ಅಂತ ಎಲ್ಲ. ಆವಾಗ ನಾವು ಹೆಣ್ಣು ಮಕ್ಕಳೆಲ್ಲ ಗಾಬರಿನ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋರು, ನೋಡ್ತಾರೆ ಅಂತ ಗೊತ್ತು. ಸರಿ, ಈ ಸತಿ ಒಂದು ದ್ರಾಕ್ಷಿ ಸ್ವಲ್ಪ ಕೆಟ್ಟಿತ್ತು. ಆವಾಗ ನನ್ನ ಹಿರಿಯಕ್ಕ ಹೋಗಿ ಅದನ್ನು ತೆಗಿಬೇಕು. ನಮ್ಮ ತಂದೆ ಬೇಡ ಅಂದರು. ನಮ್ಮ ಮನೆಯ ತುಂಬ ಒಳ್ಳೆ ಹಣ್ಣನ್ನೇ ಅವನಿಗೆ ಕೊಟ್ಬಿಟ್ಟಿರೋವಾಗ ಈ ದ್ರಾಕ್ಷಿಯಿಂದ ಏನಾಗಬೇಕು. ತಂದೆ ಬಗ್ಗೆ ಈ ಹರಿಚರಿತೆ ಅರ್ಪಣೆ ಮಾಡುವಾಗ ಬರೀತಾರೆ, ಏನು ಶ್ರುತಿಶಾಸ್ತ್ರದರಂ ಮನಸ್ಸು, ನಿರ್ಮಲ ಹೃದಯ, ಸಕಲ ಜೀವಿಗಳಲ್ಲೂ ಪ್ರೀತಿ ಇಟ್ಟುಕೊಂಡ ಮನುಷ್ಯ ಅಂತ. ಇವೆಲ್ಲ ಮಾತು ಇವ್ರಿಗೂ ಅಷ್ಟೇ ಸಲ್ಲುತ್ತೆ. In 1952, he worked as an editor in Legislator's office and retired in 1960. From 1963 to 1966, he worked as a translator in the production
of Kannada Vishwakosha. Even as a student, Poothina was into writing poems. One of his poems, which described the beauty of the banks of river Kaveri, caught the attention of his friend N. Shivarama Shastri, who showed it to eminent scholar T.N. Shrikantaya, known as Teenam Shri. ತಾರೆಗಳು ಗಗನದಲ್ಲಿ, ನೀರೆಯರು ತಿರೆಯಲಿ, ನೀರಿನಲೆಗಳ ದನಿಗೆ ನಗುತ್ತಲಿಹರು. Teenam Shri was impressed by these lines and kept encouraging him throughout his poetic career. Poothina says that Teenam Shri nurtured his poetry like a foster mother. Poothina fondly recollects his younger days. Though he was working in the English army, he refused to identify himself as an employee of the king. He says with pride that he is a patriot. The sight of the English Darbar filled his heart with grief. He was proud of those who refused to bow down before the Britishers. In Gandhi, he remarks how the aura of kingship remained in spite of losing power. Poothina and patriotism were like synonyms. Even as a young man, Poothina liked to dress in khadi. Till his last days, he clung to Gandhi and the holy thread which stood for patriotism and spirituality respectively. His working in the English army did not come in the way of his patriotic thoughts. His poem, Neralu, which is about Gandhi, captures his love for freedom. ಮೇಲೊಂದು ಗರುಡ ಹಾರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಛೆ ಹಾದಿ, ಇದಕ್ಕೋ ಹರಿದತ್ತ ಬೀದಿ. ಇದ ನೋಡಿ ನಾನು ನೆನೆವೆನಿಂದು, ಇಂಥ ನೆಳಲೇನು ಗಾಂಧಿ ಎಂದು. ಇದ ನೋಡಿ ನಾನು ನೆನೆವೆನಿಂದು, ಇಂಥ ನೆಳಲೇನು ಗಾಂಧಿ ಎಂದು. ಹರಿದತ್ತ ಹರಿಯ ಚಿತ್ತ, ಈ ಧೀರ ನಡೆವನತ್ತ. Speaking of the Quit India movement in 1942, he says, "When there is crisis outside, it has bearing on one's innate self, and the restlessness makes life an unbearable burden." The play Vikatakavi Vijaya highlights the fever of patriotism. ಪೂತಿ ನರಸಿಂಹಾಚಾರ್ಯರು ಕನ್ನಡದ ರತ್ನತ್ರಯರಲ್ಲಿ ಒಬ್ಬರು ಅಂತ ಹೆಸರು ಮಾಡಿದ್ದಾರೆ. ಕುವೆಂಪು, ಬೇಂದ್ರೆ, ಪೂತಿನ ಈ ಮೂರು ಹೊಸ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ರತ್ನತ್ರಯ ಇರುವಂಥ ವಿಮರ್ಶಕರಿಂದ ಕರೆಯಲ್ಪಟ್ಟಿದ್ದಾರೆ. ಭಾರತೀಯ ಕಾವ್ಯಮೀಮಾಂಸೆಯ ಪರಂಪರೆಗೆ ಹೊಸ ಪರಿಭಾಷೆಗಳನ್ನು, ಹೊಸ ಪರಿಕಲ್ಪನೆಗಳನ್ನು ಕೊಟ್ಟು ಒಂದು ಅಸಾಂಪ್ರದಾಯಿಕವಾದ ರೀತಿಯಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯನ್ನು ಬೆಳೆಸಿದವರು ಪೂತಿ ನರಸಿಂಹಾಚಾರ್ಯರು. ಕವಿತೆಯ ವಿಚಾರದಲ್ಲಿ, ಯಾವ ಕವಿತೆಯ ವಿಚಾರದಲ್ಲೂ ಕೂಡ ತಮ್ಮ ರುಚಿಯನ್ನು ಕಳೆದುಕೊಳ್ಳದೆ, ತಮ್ಮ ಸೌಹೃದತೆಯನ್ನು ಕಳೆದುಕೊಳ್ಳದೆ, ಪೂರ್ವಸಿದ್ಧವಾದ ಯಾವುದೇ ಆಲೋಚನೆಗಳಿಗೆ ತಮ್ಮನ್ನು ಒಪ್ಪಿಸಿಕೊಳ್ಳದೆ ಅತ್ಯಂತ ಉದಾರವಾದ ನಿಲುವನ್ನು ಬೆಳೆಸಿಕೊಂಡಂಥವರು ಪೂತಿ ನರಸಿಂಹಾಚಾರ್ಯರವರು. ಅವರ ಬರಹದಲ್ಲಿ ಪುರಾಣ ಪ್ರಸ್ತುತ, ವಿಸ್ಮಯ ವೈಚಾರಿಕತೆ, ವಿಜ್ಞಾನ ಮತ್ತು ವೇದಾಂತ, ಸಾಹಿತ್ಯ ಮತ್ತು ಸಂಗೀತ ಇವುಗಳ ಅಪೂರ್ವವಾದ ಸಮ್ಮೇಳನವನ್ನು ನಾವು ಕಾಣಬಹುದು. ಕುವೆಂಪು, ಬೇಂದ್ರೆ, ಪೂತಿನ ಇವರ ಸಾಲಿನಲ್ಲಿ ನಾವು ನರಸಿಂಹಾಚಾರ್ಯನ ಕುರಿತು ಯೋಚನೆ ಮಾಡುವಾಗ ಬೇಂದ್ರೆಯ ಭಾಷೆಗಿರುವ ಗಾರುಡಿಯಾಗಲಿ, ಕುವೆಂಪು ಅವರ ಭಾಷೆಗಿರುವ ಓಜಸ್ಸಾಗಲಿ ನರಸಿಂಹಾಚಾರ್ಯ ಭಾಷೆಗೆ ಇಲ್ಲ. ಅದಕ್ಕೆ ಕಾರಣ ಅವರು ಮನಮಾತು ತಮಿಳು, ಓದದ್ದು ಸಂಸ್ಕೃತ, ಕಲಿತದ್ದು ಇಂಗ್ಲೀಷ್ನಲ್ಲಿ. ಹೀಗಾಗಿ ಅವರಿಗೆ ಕನ್ನಡ ಭಾಷೆಯ ಬಗ್ಗೆ ಉಳಿದ ಇಬ್ಬರು ಕವಿಗಳಿಗೆ ಇರುವಂಥ ಹೆಚ್ಚು ವ್ಯುತ್ಪತ್ತಿ ಅಷ್ಟು
ವಿಶೇಷವಾಗಿ ಕಾಣಿಸೋದಿಲ್ಲ. ಆದರೆ ಅವರ ಕಾವ್ಯದ ವಿಶೇಷ ಯಾವುದು ಅಂತ ಹೇಳಿದರೆ, ಒಂದು ಮುಖ್ಯವಾದದ್ದು ಅಂತ ಹೇಳಿದ್ರೆ ಅವರದು ಚಿಂತನಪರ ಪ್ರತಿಭೆ ಅಂತ ಹೇಳ್ಬೋದು. ಆದರೆ ನರಸಿಂಹಾಚಾರ್ಯರು ಪಶ್ಚಿಮದ ಪ್ರೇರಣೆಯನ್ನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ನಮ್ಮ ಸಂಸ್ಕೃತಿಯೊಳಗೆ ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕೆ ಬೇಕಾದದ್ದು ನಮ್ಮ ಪರಂಪರೆಯಲ್ಲೇ ಇದೆ, ನಾವು ಅದರಿಂದೇ ಪುಷ್ಟಗೊಳ್ಳಬೇಕು. ಹೀಗಾಗಿ ನಿನ್ನ ನೆಲಕ್ಕೆ ನೀನಾಗಲು ಅನ್ಯ, ಆವ ನೆಲಕ್ಕೆ ನೀನಾಗುವೆ ಮಾನ್ಯ ಅನ್ನುವ ಪ್ರಶ್ನೆಯನ್ನು ಹಾಕ್ತಾರೆ. ಹೀಗಾಗಿ ನರಸಿಂಹಾಚಾರ್ಯರು ಈ ಉಳಿದ ಕವಿಗಳಿಗಿಂತ ಭಿನ್ನವಾಗಿ ಹೆಚ್ಚು ಸಂಸ್ಕೃತಿನಿಷ್ಠವಾದಂಥ ದೇಶಿ ಪ್ರಧಾನವಾದಂಥ ಒಂದು ನಿಲುವನ್ನು ತಾಳ್ತಾರೆ. Pudina was a rare blend of the tradition and the modern. He was an embodiment of virtuousness and gentleness. Pudina was of the opinion that Kavya is the state of serene vibrance of liberation between birth and rebirth. Pudina, who began writing during Navodaya movement, has been a witness to progressive, Dalit, rebellious, modern and post-modern writings. He himself has said, "I don't follow any cult. I like poems not for their ideology or politics, but for their poetic equality. Poems capturing the light of different movements have captivated me." Pudina didn't want to identify himself with any particular movement. He recalls with pride his mentor Hiriyanna's comments regarding his poetry. Hiriyanna had said, "His poems provide glimpses of the exceeding beauty." He wanted to write poems which capture the hearts of sensitive readers and give them aesthetic pleasure. Their response would give him immense happiness. ಶರಣೆನುವೆ ಬೃಂದಾವನ ಚರಣಕ್ಕೆ ನಾಂ ಶರಣೆನುವೆ ಮುಡಿಲ ನವಿಲುಗರಿ ಚಂದ್ರಮಗಾಗಿರೆ ಶುಕ್ಲಾಂಬರ ಜೊನ್ನಕ್ಕೆ ಸಲಲು ಇರುಳ ಮೌನದೊಳು ಹೊಳೆಬನ ಗಾಳಿಯ ಬಗೆ ಬಗೆ ದನಿಯೊಳು ನೆಲೆಕೊಳಲು ಮನದಿ ಮಾತ್ರ ಚಂಚಲಿಸುತ್ತ ಚಲ ಚಲ ಘಲು ಘಲ್ಲೆನುವಿ ಚರಣಗೆ ನಾ ಶರಣೆನುವೆ ಶರಣೆನುವೆ. ಪೂತಿನ ಮಾತು ಮತ್ತು ಧಾತು ಎರಡನ್ನೂ ಅವರೇ ಕೊಟ್ಟವರು. ಅದಕ್ಕೆ ಸಂಗೀತದ ಸಂದರ್ಭದಲ್ಲಿ ಅದಕ್ಕೆ ವಾಗ್ಗೇಯಕಾರರು ಅಂತಾರೆ. ಯಾರು ಮಾತು ಮತ್ತು ಧಾತುನ ಎರಡನ್ನೂ ಕೊಡ್ತಾನೋ ಅವನಿಗೆ ವಾಗ್ಗೇಯಕಾರ. ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಇವರೆಲ್ಲ ಸಾಹಿತ್ಯನೂ ಅವರೇ ಕೊಟ್ಟಿರೋದು, ಸಂಗೀತನೂ ಅವರೇ ಮಾಡಿರೋದು. ಪೂತಿನ ಆ ಸಾಲಿಗೆ ಸೇರ್ತಾರೆ ವಾಗ್ಗೇಯಕಾರರು ಅಂತ. ಪೂತಿನ ಅವರ ಚಿಂತನೆ ಸಾಮಾನ್ಯವಾಗಿ ಅವರ ಗದ್ಯ ಬರವಣಿಗೆಯಲ್ಲಿ ಮಾತ್ರ ಇರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಬಹಳ ದೊಡ್ಡ ತಪ್ಪನ ಮಾಡ್ತಾ ಇರ್ತೀವಿ. ವಾಸ್ತವವಾಗಿ ಅವರ ಎಲ್ಲ ಬರವಣಿಗೆಯ ಮೂಲ ಸೆಲೆ ಅಂದರೆ, ಕೇಂದ್ರ ಬಿಂದು ಅಂದರೆ ಈ ಚಿಂತನೆ ಅಂತಲೇ ಕಾಣುತ್ತೆ. ಪಾಶ್ಚಾತ್ಯ ಸಮಾಜದಲ್ಲಿ ಬರುವಂಥ 4 ವಿಜ್ಞಾನಿಗಳ ಹೆಸರನ್ನು ಹೇಳಿಬಿಟ್ಟು ದಲಿತ ವಿಜ್ಞಾನಿಗಳು ಮತ್ತು ವಿಜ್ಞಾನದ ಬೆಳವಣಿಗೆ ಅನ್ನೋ ಮಾತನ್ನು ಹೇಳ್ತಾರೆ.
ನೋಡಿ ಇವರಲ್ಲೊಬ್ಬ ಕಮ್ಮಾರ, ಇವರಲ್ಲೊಬ್ಬ ಚಮ್ಮಾರ, ಇವರಲ್ಲೊಬ್ಬ ಬಡಗಿ. ಯಾವ ಸಮಾಜದಲ್ಲಿ ಇವರೆಲ್ಲರಿಗೂ ಕೂಡ ಸಮಾಜದ ಬೇರೆ ಬೇರೆ ನೆಲೆಗಳಿಂದ ಬಂದವರಿಗೆ ವಿಜ್ಞಾನದಲ್ಲಿ ತೊಡಗಿಕೊಳ್ಳುವ, ಸಂಶೋಧನೆ ಮಾಡಿಕೊಳ್ಳುವ ಅವಕಾಶ ಸಿಕ್ಕತ್ತೆ, ಆ ಸಮುದಾಯ ಮುಂದಕ್ಕೆ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಜೊತೆಗೇನೆ ನಮ್ಮ ಸಮುದಾಯದ ಜೊತೆಲಿ ಅದನ್ನು ಹೋಲಿಸಿ ನೋಡಿಬಿಟ್ಟು ಇಲ್ಲಿ ಹಾಗಾಗ್ತಾ ಇಲ್ಲ. ಒಬ್ಬ ಕವಿಯಾದವನಿಗೆ ಜಗತ್ತಲ್ಲಿ ಮುಳುಗೋದು ಬೇಕು, ಜಗತ್ತಿಂದ ಬಿಡುಗಡೆ ಪಡೆದು ಬರೆಯೋದು ಕೂಡ ಬೇಕು ಅಂತ. ಭವನಿಮಜ್ಜನ ಚಾತುರ್ಯ, ಲಘಿಮಾ ಕೌಶಲ. ಅವರು ಕಾವ್ಯದ ಬಗ್ಗೆ ಹೇಳಿದ ಮಾತು ಈ ಪ್ರಬಂಧಗಳಿಗೂ ಅನ್ವಯ ಆಗುತ್ತೆ. ಇಂದ್ರಿಯಗಳ ಅನುಭವದಿಂದ ಶುರುವಾಗಿದ್ದು ಬೆಳೀತಾ 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 ಆ ಇಂದ್ರಿಯಗಳ ಅನುಭವದ ಮೂಲಕ ತಲುಪಬಹುದಾದ ಆಲೋಚನೆಯ ಬಿಂದುಗಳಿಗೆ, ಆಲೋಚನೆಯ ಘಟಕದ ಕಡೆ ಚಲಿಸ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಮೂಡಣ ಕಣಿವೆಯ ಹಿಮದವ ಕುಂಠನ ರವಿಕರ ಸ್ಪರ್ಶಕ್ಕೆ ಜಾರುತ್ತಿದೆ. ನಾಡದೋ ಹಿಗ್ಗುತ್ತ ನಾಚುತ ಮೆಲ್ಲನೆ ಮೈ ಸಿರಿಯನು ತಾ ತೋರುತ್ತಿದೆ. ಮೂಡಣ ಕಣಿವೆಯ ತಳದೊಳಗಾಲಿಸು ಎಚ್ಚತ್ತಿದೆ ಮೌನ. ಮೂಡಣ ಕಣಿವೆಯ ತಳದೊಳಗಾಲಿಸು ಎಚ್ಚೆತ್ತಿದೆ ಮೌನ. ಸಾಸಿರ ದನಿಯೊಳು ಚಿಗುರಿದೆ ಮೌನ. ಸುಮ್ಮಾನದಿ ನುಡಿವೆತ್ತಿದೆ ಮೌನ. ಸಾಸಿರ ದನಿಯೊಳು ಚಿಗುರಿದೆ ಮೌನ. ಸುಮ್ಮಾನದಿ ನುಡಿವೆತ್ತಿದೆ ಮೌನ. ಸುಂದರವಿ ಮೌನ, ಸವಿ ಮೌನ. ಪಡುವಣ ಕಣಿವೆಯ ನೀರವ ಭಾವವ ಹಗಲಿನ ಹರುಷವು ಕೆಣಕಿಲ್ಲ. ಪಡುವಣ ಕಣಿವೆಯ ನೀರವ ಭಾವವ ಹಗಲಿನ ಹರುಷವು ಕೆಣಕಿಲ್ಲ. ಕಣಿವೆಯ ನಾಳುವ ಕರಿಕಲ್ಗುಡ್ಡದ ನಿರ್ಭರ ಮೌನವು ಕದಡಿಲ್ಲ. ಜಾವದ ಪೂಜೆಯ ನಗಾರಿ ನಾದವು ಎಚ್ಚರಿಸುತ್ತಿದೆ ಯದುಗಿರಿಯ. ಜಾವದ ಪೂಜೆಯ ನಗಾರಿ ನಾದವು ಎಚ್ಚರಿಸುತ್ತಿದೆ ಯದುಗಿರಿಯ. Pudina is not only a great poet, but also a great prose writer. His essays, literary criticism, and ballads are considered to be the best in Kannada literary scene. Starting with Hanati, Lamp, in 1933, he has published 10 collections of poems. Ganesha Darshana, Rasa Saraswati, Male Degula, Hridaya Vihara, Irula Meragu, Haleya Beru Hasa Chiguru, Hanateya Hadu. Along with these, he has also published Sri Haricharite, an epic, 12 poetic dramas, 3 criticisms, 6 stories, and 6 translation works. Pudina is the proud recipient of many prestigious awards. He won the Kendra Sahitya Academy Award in 1966, Kannada Sahitya Academy Award in the same year. In 1971, he was honored with a doctorate degree from the Mysore University. Pampa Prashasti in 1991 and Padma Shri in 1991. In 1981, he presided over the Sahitya Sammelana held at Chikmagalur. According to Pudina, poetry is not a burning log. It is a lamp spreading light. He says, I am a great devotee of Krishna. Poetry in me didn't originate from a sense of dejection. It is a noble art which enables one
to see the beauty and divinity in the world. ಶೇಷನವರು ಸೆಲೆಕ್ಟ್ ಮಾಡಿ ಅರಮನೆಗೆ ಕಳಿಸ್ಬೇಕು ಅಂತ. ಆದರೆ ಒಳ್ಳೊಳ್ಳೆ ಸಂಗೀತಗಳು ವೀಣೆ ಶೇಷನ ಮಾಡಲಿ, ಕೃಷ್ಣೋತ್ಸವ ಕಾಲದಲ್ಲಿ 10 ದಿನ, ಗಣೇಶನ ಕಾಲದಲ್ಲಿ ಮೈಸೂರು ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಗಣೇಶನ ಮುಂದೆ ಅದೊಂದು 10 ದಿನ. ವಾಸುದೇವಾಚಾರ್ಯ ಕಾಮೋದೇಶನೆಲ್ಲ ತನ್ನ ಕಾಮೋದೇಶಗಳು ಅಲ್ಲಿ ಬಂದು ಹಾಡ್ತಾ ಇದ್ರು. Music was an integral part of his creativity. His intimate knowledge of music, philosophy, science, and nature inspired his thoughts and creativity. Pudina, in spite of looking traditional, was in fact rational, liberal, and modern in his thoughts. Pudina, one among the 3 jewels of Kannada poetry, breathed his last on October 13th, 1998, at the ripe age of 93. ಹೊತ್ತು ಮುಳುಗಿತು ಮಾಸಿ ಹೋಯಿತು ಭೂಮಿ ಹೊರಳುತ್ತ ನಸುಕೊಳು. ಹೊತ್ತು ಮುಳುಗಿತು ಮಾಸಿ ಹೋಯಿತು ಭೂಮಿ ಹೊರಳುತ್ತ ನಸುಕೊಳು. ತಾಯಿ ಕಣ್ಮರೆಯಾಗೆ ಧೂಳಿನೊಳಾಡಿ ಮಾಸುವ ಮಗುವಲು. ತಾಯಿ ಕಣ್ಮರೆಯಾಗೆ ಧೂಳಿನೊಳಾಡಿ ಮಾಸುವ ಮಗುವಲು. ಹೊತ್ತು ಮುಳುಗಿತು ಮಾಸಿ ಹೋಯಿತು ಭೂಮಿ ಹೊರಳುತ್ತ ನಸುಕೊಳು. ಭೂಮಿ ಹೊರಳುತ್ತ ನಸುಕೊಳು.